ನಿಮಗಿದು ಒಳ್ಳೆಯವನಿದ್ದೀನಪ್ಪ ಅಂತ ತೋರಿಸ್ಕೊಂಡಿತ್ತು. ಹೀಗಾಗಿ ಎಲ್ಲ ಕಡೆಯಿಂದ ಕಳೆದುಕೊಂಡಂಥ ಆರ್ಥಿಕವಾಗಿ ದಿವಾಳಿ ಇದ್ದಂಥ ದಿವಾಳಿಗಳು ಎಲ್ಲ ಸಾಹಿತ್ಯಗಳನ್ನು ತಂದುಕೊಂಡಂತಹ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ ನೀವು ಯುರಿನೇಮ್ ಮಾಡಿಕೊಡೋದು ಅದು ಮಾಡಿಕೊಡೋದು ಹೇಳ್ತಾ ಇದ್ದಾರೆ. ಅದು ಇಲ್ಲ ಅವ್ರು ಮಾಡೋರು ಅಂತ ಹೇಳ್ತಾ ಇದ್ದಾರೆ ಜನದವು. ಅಂದ್ರೆ ಇವರ ಮಾತಿಗೆ ಕಾಶನ ಕೆಮ್ಮತ್ತು ಇಲ್ಲ. ಇಂಥ ಪ್ರಸಂಗ ತಂದುಕೊಂಡ್ರು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಟ್ರಂಪರ ವಿಚಾರವಿಹೀನವಾದಂಥ ಒಂದು ಯುದ್ಧದ ಉನ್ಮಾದ ಅವ್ರನ್ನ ಇವತ್ತು ಅವ್ರಿಗೆ ಒಂದು ಏನಪ್ಪ ಅಂತಂದ್ರೆ ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನು ಕೊಡ್ತು. ಯಾಕಂದ್ರೆ ದುಡ್ಡಿದ್ರೆ ದೊಡ್ಡಪ್ಪ. ಇವತ್ತು ದುಡ್ಡು ಬರೋ ಹಾದಿಗಳೆಲ್ಲ ಬಂದ್ ಆಗ್ತಾ ನೋಡಿದ್ದಾವ. ಅದಕ್ಕೆ ಇನ್ನಷ್ಟು ಬಂದ್ ಆಗಬಾರ್ದು ಯುದ್ಧಕ್ಕೆ ನಿಂತರ ಅನ್ನೋ ಕಾರಣಕ್ಕಾಗಿ ಯುದ್ಧ ನಿಲ್ಲಿಸುವಂಥಕ್ಕೆ ಒಪ್ಪಂದ ಮೂಲಕ ಬರುವುದನ್ನು ಗಮನಿಸಿದಾಗ ಟ್ರಂಪ್ ಅವರು ಟ್ರಂಪ್ ಸೋಲಿಲ್ಲ, ಅಮೇರಿಕೆಯನ್ನು ಸೋಲಿಸಿದರು. ಇಲ್ಲಿವರೆಗಿದ್ದಂಥ ಇಮೇಜ್ ಕಳೆದ 1945 ಇಲ್ಲಿವರೆಗೆ ಬಂತ ಒಂದು ಇಮೇಜ್ ಇತ್ತು. ಆ ಇಮೇಜಕ್ಕೆ ದೊಡ್ಡ ಹೊಡೆದು ಬಿತ್ತು. ಈ ಹಿಂದೆ ವಿಯೆಟ್ನಾಂದಲ್ಲೇ ಅದೇ ಕಾಲಕ್ಕೆ ನಮ್ಮ ಅಫ್ಘಾನಿಸ್ತಾನದಲ್ಲಿ ಸೋತೋಗಿತ್ತು ಅಮೇರಿಕನ್ ತಂಡ. ಆದರೂ ಅದೇ ಕಾಲಕ್ಕೆ ಇದರಲ್ಲೂ ಸಹ ಇರಾಕ್ದಲ್ಲೂ ಸಹ ಪೆಟ್ಟು ತಿಂದಿತ್ತು. ಆದರೆ ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ವಿಯೆಟ್ನಾಂಗಿಂತಲೂ ಹೆಚ್ಚಿಗೆ ಈ ಸಲ ಟ್ರಂಪರ ಅಮೇರಿಕ ಸೋತು ಸುಣ್ಣಾಗಿ ನನಗೆ ಒಪ್ಪಂದದ್ರೆ ಸಾಕಪ್ಪ ನಾನು ಬಿಡ್ರಿ ಅನ್ನುವಂಥ ಹಂತಕ್ಕೆ ಬಂದಿದ್ದು. ಇದೊಂದು ರೀತಿಯಿಂದ ಅಮೇರಿಕಕ್ಕಾದಂಥ ದೊಡ್ಡ ಮುಖಭಂಗ ಅನ್ನೋ ಮಾತನ್ನು ಇಡೀ ವಿಶ್ವದ ಮೀಡಿಯಾ, ವಿಶ್ವದ ಜನ ತಜ್ಞರು ಮಾತಾಡ್ತಾ ಇದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S16 ನ್ಯೂಸ್ ಅರ್ಥ ಸಿದ್ಧರಾಗಿದ್ದು ಸತ್ಯದ ಕೈಗಂಡಿ ವಂದನೆ.